ರಾಜಕೀಯಕ್ಕೆ ಅನಂತಕುಮಾರ್ ಹೆಗಡೆ ರೀ ಎಂಟ್ರಿಯನ್ನ ಕೊಟ್ಟು ಬಿಡ್ತಾರಾ? ಇಂಥದ್ದೊಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ರಾಜಕೀಯಕ್ಕೆ ಅನಂತಕುಮಾರ್ ಹೆಗಡೆಯವರು ರೀ ಎಂಟ್ರಿಯನ್ನ ಕೊಡ್ತಾರಂತೆ. ರಾಜಕೀಯದ ಎರಡನೇ ಇನ್ನಿಂಗ್ಸ್ ಅನ್ನ ಆರಂಭಿಸುವುದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಭಟ್ಕಳದಿಂದಲೇ ರಾಜಕೀಯ ರೀ ಎಂಟ್ರಿಗೆ ತಯಾರಿಗಳಾಗ್ತಿದೆ. ಮಾರ್ಚ್ 8ರಂದು ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ದಿಕ್ಸೂಚಿ ಭಾಷಣಕಾರರಾಗಿ ಭಾಗಿಯಾಗಲಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಸಂಘ ಪರಿವಾರದ ನಾಯಕರೊಂದಿಗೂ ಕೂಡ ವೇದಿಕೆಯನ್ನ ಹಂಚಿಕೊಳ್ತಾರೆ. ನೋಡಿ, ಮಾಜಿ ಕೇಂದ್ರದ ಸಚಿವರಾಗಿದ್ರು, ತನ್ನದೇ ಆದಂತಹ ಮಾತು ಚಾತುರ್ಯ ರಾಜ್ಯ ರಾಜಕೀಯದಲ್ಲಿತ್ತು. ನಂತರದಲ್ಲಿ ಆರೋಗ್ಯ ಸಂಬಂಧಪಟ್ಟಂತೆ ಒಂದಿಷ್ಟು ಎರಡು ಹೆಜ್ಜೆ ಹಿಂದಿಟ್ಟಿದ್ರು. ಬಟ್ ವಾಪಸ್ ಈಗ ರೀ ಎಂಟ್ರಿ ಕೊಡುವಂತ ಎಲ್ಲಾ ಸೂಚನೆಗಳನ್ನ ಬಿಟ್ಕೊಡ್ತಿದ್ದಾರೆ. ಹಿಂದೂ ಸಮ್ಮೇಳನಗಳು ಯಶಸ್ವಿಯಾಗಿ ನಡೆದಿವೆ. ಹಾಗೆಯೇ ನಮ್ಮ ಭಟ್ಕಳ ತಾಲೂಕಿನ ನಗರ ಭಾಗದಲ್ಲಿ ಭಟ್ಕಳ ನಗರ ಹಿಂದೂ ಸಮ್ಮೇಳನ ಸಮಿತಿಯ ನೇತೃತ್ವದಲ್ಲಿ ಇದೇ ಬರುವ ಮಾರ್ಚ್ 8ರಂದು ಹಿಂದೂ ಸಮ್ಮೇಳನವನ್ನ ಹಿಂದೂ ಸಂಗಮ ಎನ್ನುವ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಗಳು ದಿವ್ಯ ಉಪಸ್ಥಿತಿಯಲ್ಲಿ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿ ಡಾಕ್ಟರ್ ಅನಂತಕುಮಾರ್ ಹೆಗಡೆಯವರು ಸಹ ಬರುತ್ತಿರುವುದು ಸಂತಸದ ವಿಷಯವಾಗಿದೆ. ಅನಂತಕುಮಾರ್ ಹೆಗಡೆಯವರು ಹಿರಿಯ ವಯಸ್ಸಿನಲ್ಲಿ ಭಟ್ಕಳದಲ್ಲಿ ಹಲವು ಹಿಂದುತ್ವದ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋದಂತವರು. ಅವರ ನೆನಪು ಭಟ್ಕಳದಲ್ಲಿ ಶಾಶ್ವತವಾಗಿದೆ. ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವ ಅಪೇಕ್ಷೆ ನಮಗೂ ಸಹ ಇತ್ತು.